ರೀ ಬೀಗ್ರು ಈಗ ತಾನೇ ನೀ ಫೋನ್ ಹಾಕಿದ್ರು ಬೀಗ್ರು ಅಲ್ಲ ಅರ್ಧ ಕೆ ಜಿ ಬಂಗಾರನ ಕೊಟ್ಬಿಟ್ಟು ಮಗಳ ತಾ ಕಳಿಸ್ತೀನಿ ಅಂತ ಹೇಳ್ತಾ ಇದ್ರಿ. ಎಲ್ಲಿ ಕಳ್ಸಕ್ಕಿಲ್ವಾ ಮಾಡಕ್ಕಿಲ್ವಾ ಅಂತ ಹೇಳ್ಬಿಟ್ಟು ನಮಗೆ ಸುಮ್ಗೆ ತಲೆ ತಿಂತಾವ್ರಿ. ನಾನು ಏನಂತ ಹೇಳಿ ಹಿಂಗೆ ಆಗೋಗ್ಬಿಟ್ಟೈತೆ ನನ್ನ ಚಿಕ್ಕ ಮಗಳದು ಪರಿಸ್ಥಿತಿ. ಕಳಿಸ್ತೀನಿ ತಾಳ್ಮೆ ತಗೊಳ್ಳಿ ಹಂಗೆ ಹಿಂಗೆ ಅಂತ ಹೊಸಿ ಹೇಳಿದ್ದೀನಿ. ಸರಿ ಆಯಿತು ಕಳಿಸಿ ಮರಿಬೇಡಿ ಅಂತ ಹೇಳಿದ್ರು. ಅವಮ್ಮ ಅರ್ಧ ಕೆ ಜಿ ನಾವು ಬಂಗಾರ ಕೊಡಾಗಂಟನ್ನುವೆ ಆ ಅಮ್ಮ ಬಿಡಕ್ಕಿಲ್ಲ. ಅಲ್ಲಲ್ಲಿ 100 ಗ್ರಾಮ್ ಏನಿಯಾ ಇಲ್ಲ, ಇವಾಗ ಸದ್ಯಕ್ಕೆ 100 ಗ್ರಾಮೂ ಇವಾಗ ಇದ್ದಕ್ಕಿದ್ದಂಗೆ ಏನಿ ಅರ್ಧ ಕೆ ಜಿ ಬಂಗಾರನ ಕೊಟ್ಬಿಟ್ಟು ಕಳಿಸ್ಬೇಕು ಅಂತಂದ್ರೆ ಯಾರೇ ಕೊಟ್ಟು ಕಳಿಸ್ತಾರೆ ಅರ್ಧ ಕೆ ಜಿ ಬಂಗಾರನ? ಈಗ ಸಡನ್ನಾಗಿ ತಗೊಂಡೋಗ್ಬಿಟ್ಟು ಕೊಡ ಅಂತಾರೆ ಯಾರೇ ಅವ್ರೆ, ನೀನೇ ಏನಿಯಾ ಹೇಳು. ಅಯ್ಯೋ ಯಾರೂ ಇಲ್ಲ ತಗೊಂಡೋಗ್ಬಿಟ್ಟು ಕೊಡೋರು ಮಾಡೋರು ಅಂತ ಹೇಳ್ಬಿಟ್ಟು. ಈಗ ನಮಗೆ ಅಷ್ಟು ದುಡ್ಡು ಕೊಡೋರು ಯಾರವ್ರೆ ನೋಡು. ಜಮೀನು ಮಾಡ್ತೀವಿ ಅಂತಂದ್ರೆ ಪೊದ್ದಿ ಸೈನ್ ಹಾಕಕ್ಕಿಲ್ಲ ಅಂತ ಕುಂತವಳೆ. ಈಗ ಎಲ್ಲಿಂದ ತಗೊಂಡೋಗಿ ಕೊಡೋಕ್ಕಾಯ್ತದೆ ಹೇಳು? ಅದೇನೇನಿಯ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಫುಲ್ಲು ಯೋಚನೆ ಮಾಡ್ತಾ ಇದ್ದೀನಿ ರೀ. ಯೋಚನೆ ಮಾಡಿ ಏನು ಪ್ರಯೋಜನನೂ ಇಲ್ಲ. ಯೋಚನೆ ಮಾಡಿ ಏನು ಪ್ರಯೋಜನ ಐತೆ? ಹೆಂಗಾದ್ರೂ ಮಾಡಿ ಈಗ ಹೊಂದಿಸ್ಬೇಕು ಅಷ್ಟೇ ಏನಿಯಾ. ಈಗ ಏನಾದರೂ ಮಾಡಿ ಹೊಂದಿಸ್ಬೇಕು ಅಂದ್ರೆ ಹೆಂಗ್ ಹೊಂದ್ಸೋದು? ಅಯ್ಯೋ ಅಮ್ಮ, ಲತಾ ಎಲ್ಲವಳೆ ಅಂತ ಹೇಳ್ಬಿಟ್ಟು ಅಡ್ರೆಸ್ ಗೊತ್ತಾಯ್ತು ಕಣಮ್ಮ. ಏನ್ ಹೇಳ್ತಾ ಇದೀಯಾ? ಲತಾ ಅಡ್ರೆಸ್ ಹೇಳಿದ್ಲಾ? ಹ್ಞೂ ಕಣಮ್ಮ, ಹಂಗೋ ಹಿಂಗೋ ಮಾಡಿ ನೈಸ್ ಮಾಡಿ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಏನೇನೋ ಮಾಡಿ ಹೇಳಿ ಅವಳಿಗೆ ಹಂಗಲ್ಲ ಕಣೆ ಹಿಂಗಲ್ಲ ಕಣೆ ನಿಮ್ಮ ಮನೆ ಸೂಪರ್ ಆಗೈತೆ ನಾವು ನೋಡಬೇಕು ಅಂತ ಅನ್ನಿಸ್ತಾ ಐತೆ ಕಣೆ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೊಸಿದ್ದು ಇಷ್ಟು ಉದ್ದ ಬಿಟ್ಬಿಟ್ಟೆ ನನ್ನಂತೂ. ಆಯ್ತು ಬಿಡಕ್ಕ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಲೊಕೇಶನ್ ಕಳಿಸಿ ಫೋಟೋ ಗಿಟ ಎಲ್ಲ ಅಂದರೆ ಕಳಿಸಿ ಎಲ್ಲ ಮಾಡೋಳಲ್ಲ. ಹೆಂಗೋ ಲೊಕೇಶನ್ ಕಳಿಸೋಳೆ. ಅಮ್ಮ ಸಿಕ್ಕಿದ್ದೇನೆ ಚಾನ್ಸು, ನಾವು ಹೋಗ್ಬಿಡೋಣ ಬರ್ರಿ. ಏನೋ ದುಡ್ಡನಾಗಿದ್ರು ಇರ್ಬೋದೇನೋ, ಇದ್ರೆ ನಮಗೂ ಲಾಭನೇ ಅಲ್ವಾ? ಹೂ ಮಗಳೇ. ಮತ್ತೆ ಹೆಂಗೋ ಅಡ್ರೆಸ್ ಸಿಕ್ಕೈತಲ್ಲ, ಹೋಗ್ಬಿಟ್ಟು ನೀನು ಒಡವೆ ನೀವು ವಾಪಸ್ ಇಸ್ಕೊಂಡು ಅವಳು ಹೆಂಗೋಳು ನೋಡ್ಕೊಂಡು ಅವಳು ಕರ್ಕೊಂಬಿಟ್ಟು ಬರ್ರಿ. ಅಮ್ಮ ನೀನು ಅಂತಂದ್ರೆ ಈಗಲೇ ಬಸ್ ಹತ್ಕೊಂಡು ಹೋಯ್ತಾ ಇರೋಣ. ನೀನು ಇನ್ನೂ ಏನ ತಡ ಮಾಡಿದ್ರೆ ಆಮೇಗಿಂದ ಅವಳು ಹತ್ತು ಹೋಯ್ತಾಳೋ ಏನು ಮಾಡ್ತಾಳೋ ಯಾರಿಗೆ ಗೊತ್ತು. ಸುಮ್ಕೇನೆ ತಡ ಆಗೋಗ್ಬಿಡ್ತದೆ. ಅದಕ್ಕೇನೆ ಹೇಳಿದ್ದು ನೀನು ಬತ್ತೀಯಾ ಸರ್ನ ಬರಂಗಿದ್ರೆ ಬಾ ಹೋಗೋಣ. ಅಡ್ರೆಸ್ ಅಂತೂ ಸಿಕ್ಬಿಟ್ಟೈತೆ. ಲೇ ಬಂಗಾರಿ, ನೀನು ಹೋಗ್ಬಿಟ್ಟು ಬಾ, ಹೋಗು ಮನೆ ಕಡೆನ ನೋಡ್ಕೊತೀನಿ. ಹೆಂಗೋ ಹೋಗ್ಬಿಟ್ಟು ನೋಡ್ಕೊಂಡು ವಿಚಾರಿಸ್ಕೊಂಬಿಟ್ಟು ಬಾ. ಸರಿ ಹೆಂಗೋನ್ವೆ ಒಳ್ಳೆ ಸಾವುಕಾರ ಏನಿ ಆಗಿದ್ರೆ ಒಂಚೂರು ಮಾನ ಮರುವ ದಿನ ಇಲ್ಲನ ಉಳ್ಕತ್ತದೆ ನೋಡು. ಹೆಂಗೋ ಒಳ್ಳೆ ಹುಡುಗ ಅಂತ ಆದರೆ ಹೆಂಗೋ ಪರವಾಗಿಲ್ಲ. ಈ ಪೊದ್ದಿನ ಆದ್ನೇನಿಯ ಮದುವೆ ಮಾಡ್ಕೊಳಕ್ಕೆ ಬಂದಿರೋ ಹುಡುಗ ಅಂದರೆ ಏನು ಸುಮಾರಾಗಿತ್ತಾನ? ಚೆನ್ನಾಗೇನಿ ಇತ್ತಾನಲ್ವಾ? ನೋಡೋಣ ಒಂದ್ಕಿತ ಏನಾಯ್ತದೆ. ಹೋಗ್ಬಿಟ್ಟು ಬಾ ಹೋಗು. ಸರಿ ರೀ ಆಯ್ತು ಬಿಡಿ. ಮಗಳೇ ನಡಿ ರೆಡಿಯಾಗು ಪಟ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರೋಣ. ನಡಿ ಬಾ ಅಮ್ಮ ಹೋಗ್ಬಿಟ್ಟು ಬರೋಣ. ಸುಮ್ಕೇನಿ ಯಾಕೆ ತಡ ಮಾಡೋದು, ಬಾ ಹೋಗ್ಬಿಟ್ಟು ಬರೋಣ. ನಡಿ ಬ್ಯಾಗಿಗೆ ಏನಾರ ತಗೊಳಂಗಿದ್ರೆ ಇನ್ನೊಂದು ಬ್ಯಾಗಿಗೆ ತಗ. ಸರಿ ನಾವು ಹೋಗಿ ವಿಚಾರಿಸ್ಕೊಂಡು ಮಾಡಿ ಏನೋ ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾದರೆ ಅವನು ಸಣ್ಣಕ್ಕಿರೋ ಮನೇನಿ ಆದರೆ ಹೆಂಗೋನು ಎತ್ತಾಗ ಹೆಂಗೋ ಸೆಟ್ಲ್ ಆಯ್ತದ ಜೀವನ ಇಬ್ರದೂ. ಹೆಂಗೋ ನೋಡನಿ. ಬಾ ಹೋಗೋಣ. ಹೆಂಗೋ ಈ ಬಂಗಾರಿ ಊರಾಗ ಇರಕ್ಕಿಲ್ಲ ಅಂದ್ರೆ ನಮ್ಮಳು ಮನೆಗೆ ಹೋಗ್ಬಿಟ್ಟು ಬರೋಕ್ಕಂತೂ ಆರಾಮಾಯ್ತದೆ. ನಮ್ಮಳು ಬೋಡ್ಕೋತಿದ್ರು ಸುಮ್ಕೇನಿಯ ಬಾ 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 ಬಂದಿಲ್ಲ ಮನೆಗೆ ಅಂತ ತಿಳ್ಬಿಟ್ಟು ಹೋಗಿ ಹೊಸಿ ಮಾತಾಡ್ಸ್ಕೊಂಡ್ಬಿಟ್ಟು ನಾನು 2ನೇ ರಸ್ತೆ ಬತ್ತೀನಿ ಅಂತ ಹೋಗ್ಬಿಟ್ಟು. ಅಯ್ಯೋ ಇವಳಿದ್ರೆ ಯಾವಾಗೂ ಎಲ್ಲಿದ್ದೀರಾ ಅವಳ ಜೊತೆ ನಾನು ನಿಮ್ಮದೇ ಇದ್ಬಿಟ್ಟು ಬರ್ತೀನಿ. ಇವಳು ಇವತ್ತು ಹೋದ್ರೆ ಇನ್ನೂ ಒಂದಿನ 2 ದಿನ ಬರೋಕ್ಕಿಲ್ಲ. ನಾನು ಒಂದಿನ 2 ದಿನ ನಮ್ಮಳ ಜೊತೆ ಹೆಂಗೋ ಆರಾಮಾಗಿ ಇದ್ಬಿಟ್ಟು ಎಂಜಾಯ್ ಮಾಡ್ತೀನಿ ಅಷ್ಟೇ. ಅಲ್ಲಡು ಕೇಳೋಕ್ಕಿಲ್ಲ ಇದ್ದಕ್ಕಿದ್ದಂಗೆ ನೀವು ಹೊಂಟು ಬಿಡ್ತಾರೆ. ಎಲ್ಲೋ ಅಲ್ಲೋಯ್ತೀನಿ ಇಲ್ಲೋಯ್ತೀನಿ ಅವ್ರ ಮನೆಗೆ ಹೋಯ್ತೀನಿ ಇವ್ರ ಮನೆಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಇದ್ದಕ್ಕಿದ್ದಂಗೆ ಹೊಂಟು ಬಿಟ್ರೆ ಇಲ್ಲಿ ಮನೆ ಕಡೆ ನೋಡೋರು ಯಾರು ಮಾಡೋರು ಯಾರು? ಈಗ ಮನೆ ಕೆಲಸ ಮಾಡೋರು ಯಾರು? ಆ ಪೊದ್ದಿದ್ರೆ ಹೆಂಗೋ ನೋಡ್ಕೊಳ್ಳೋಳು. ಅವಳನ್ನೂ ಈ ಕಡೆಗೆ ಹಾಕ್ಬಿಟ್ಟು ಎಂಥ ಗ್ರಾಚಾರಕ್ಕೆ ಬಂತಪ್ಪ ನಂಗಂತೂ. ಬ್ಯಾರೆ ಹೋಗನಿ ಅಂದರೆ ಅದಕ್ಕೂ ಕೇಳಲಿಲ್ಲ. ಅಯ್ಯೋ ನನ್ನ ಕರ್ಮಕ್ಕೆ ಈಗೆಲ್ಲ ಮನೆ ಕೆಲಸ ಎಲ್ಲ ಮಾಡಿ ನಾನೇನೇ ಸಾಯ್ಬೇಕು ಮಾಡ್ಬಿಟ್ಟು ಮನೆ ಕೆಲಸ. ಅಯ್ಯೋ ಪೊದ್ದಿ ತಕ್ಕ ಹೋಗನಿ ಅಂದರೆ ಅವಳು ಕಯ್ಯ ಅಂತಾಳೆ. ಈಗ ಎಲ್ಲಿಗೆ ಹೋಗಿ ಏನು ಮಾಡಲಿ ನಾನಂತೂ. ಇವ್ರು ಎಲ್ಲೋ ಹೋಯ್ತಾವ್ರು ಏನು ಕತೆನೋ. ಇಬ್ಬರು ವಾರಕ್ಕೆ 3 ದಿನ ಮನೆಗಿದ್ರೆ 3 ದಿನ ಕಂಡವ್ರ ಮನೆಗೆ ಬಿದ್ದಿತ್ತಾರಲ್ಲ. ಎಲ್ಲ ಕೆಲಸ ಮುಗಿದ್ಮೇಲೆ ಸಂಬಳ ಮಾತ್ರ ಅಂದರೆ ಬರೋ ದುಡ್ಡೆಲ್ಲ ಇವಕ್ಕೆ ಏನಿಯ ಕೊಡಬೇಕು. ಇವಳಿಗೆ ಏನಿದ್ರು ನಮ್ಮ ಪೊದ್ದಿನೇನಿಯೇ ಸರಿಯಾಗಿದ್ಲು. ಓಡ್ ಕಳಿಸ್ಬಿಟ್ಟು ಅವಳನ್ನ ನಾನೇ ತೆಪ್ಪು ಮಾಡ್ಬಿಟ್ಟೆ ಅಂತ ಅನ್ನಿಸ್ತೈತೆ. ಅಯ್ಯೋ ದೇವ್ರೇ, ಈಗ ಇಷ್ಟೊಂದು ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕು ಅಂತಂದರೆ ನನ್ನ ಸೊಂಟ ಬಿದ್ದೋಗಿರ್ತದೆ. ನೀವು ಯಾರಿಗೂ ಹೇಳ್ಬೇಡಿ ಅಡ್ರೆಸ್ ಅಂತ ಹೇಳಿದ್ರಲ್ಲ. ನಮ್ಮ ಅಕ್ಕ ಶಾನೆ ಬಲ್ವಂತ ಮಾಡಿ ಕೇಳಿದ್ಲು, ಎಲ್ಲಿದ್ದೀರಾ ಹೇಳು ಅಂತ ಹೇಳ್ಬಿಟ್ಟು. ಅದಕ್ಕೆ ನೀ ಬೇರೆ ದಾರಿ ಇಲ್ದಿದ್ದಂಗೆ ನಮ್ಮ ಅಕ್ಕಂಗೆ ಮಾತ್ರ ನಾನು ಅಡ್ರೆಸ್ಸು ಲೊಕೇಶನ್ ಕಳಿಸ್ಬಿಟ್ಟಿದ್ದೀನಿ. ನಮ್ಮ ಅಕ್ಕನೂ ನಮ್ಮಮ್ಮ ಎಲ್ಲರೂ ಗೊತ್ತಾವ್ರೆ. ಏಯ್ ನೀನು ಯಾಕೆ ಹೇಳಕೋದೆ? ನಾನು ಹಿಂಗೆ ಅಷ್ಟು ಹೇಳಿದ್ನಲ್ವ, ಹೇಳ್ಬೇಡ ಅಡ್ರೆಸ್ ಮನೆ ಅಡ್ರೆಸ್ ಅಂತ ಹೇಳ್ಬಿಟ್ಟು. ಅಷ್ಟು ಹೇಳಿದ್ರು ತಲೆಗಿಲೆ ಕೆಟ್ಬಿಟ್ಟು ಹೇಳ್ದ. ಹೋಗು ನಿಮ್ಮಮ್ಮ ನಮ್ಮನ್ನ ಮದುವೆ ಆಗೋಕ್ಕೂ ಬಿಡಕ್ಕಿಲ್ಲ, ಏನು ಬಿಡಕ್ಕಿಲ್ಲ. ನಮ್ಮ ನೀಟಾಗಿ ಕರ್ಕೊಂಡು ಹೋಗ್ತಾರೆ ಇವಾಗ. ಅಯ್ಯೋ ನಿನ್ನ ತಲೆನಾಗ ಬುದ್ಧಿಲ್ಲ ಅಂತ ಇವಾಗ ಅರ್ಥ ಆಯ್ತು. ಏನು ಕೇಳಕೋದೆ? ಗಿಡ್ರೆಸ್ಸು ಎಲ್ಲನೂ ಮನೆ ಅಡ್ರೆಸ್ ಎಲ್ಲ ಗೊತ್ತಾಗಿ ಇವಾಗ ಬಂದು ಜಗಳ ಮಾಡಿ ಅದು ಮಾಡಿ ಇದು ಮಾಡಿ ಒಡವೆ ದುಡ್ಡೆಲ್ಲಿ ಅದೆಲ್ಲಿ ಇದೆಲ್ಲಿ ಅಂತ ಕೇಳಿ ತಲೆ ತಿಕ್ಲಿಡ್ಸಕ್ಕಿಲ್ವಾ? ಎಲ್ಲರೂ ಯೋಚನೆ ಮಾಡು. ಯಾಕೆ ಹೇಳಕೋದೆ? ನೋಡಿ ಈ ಮನೆ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಹೋಗೋಣ. ರೀ ಚೆನ್ನಾಗಿರೋ ಮನೆ ಬಿಟ್ಬಿಟ್ಟು ಬೇರೆ ಮನೆಗೆ ಹೋಗಕ್ಕಾಯ್ತದ? ನಿಮ್ಗೇನು ತಲೆ ಕೆಟ್ಟೈತಾ? ಎಷ್ಟು ಚೆನ್ನಾಗೈತೆ ಮನೆ, ನಮ್ಮ ಮನೆ ಇದು. ನಮ್ಮ ಮನೆನ ಬಿಟ್ಬಿಟ್ಟು ಏನು ಕಂಡ್ರ ಮನೆಗೆ ಹೋಗಕ್ಕಾಯ್ತದೆ? ನೀವು ಸುಮ್ಮನೆ ಇರ್ರಿ. ನಮ್ಮ ಅಮ್ಮನೂ ನಮ್ಮ ಅಕ್ಕನೂ ನಾನು ಒಪ್ಪಿಸ್ತೀನಿ. ಅವಳೇನು ಚೆನ್ನಾಗಿರೋ ಮನೆ ಕೊಟ್ಟು ಮದುವೆ ಮಾಡಿಲ್ವ ನಮ್ಮಮ್ಮ? ನನಗೇನು ಒಡವೆ ಕೊಡಂಗಿಲ್ಲ, ಏನು ಕೊಡಂಗಿಲ್ಲ, ನೀ ಆರಾಮಾಗಿರ್ಬೋದಲ್ವಾ? ನೀವು ಸುಮ್ಕಿರ್ರಿ. ನಮ್ಮಮ್ಮ ನನ್ನ ಎಲ್ಗೂ ವಾಪಸ್ ಕರ್ಕೊಂಡು ಹೋಗಿಲ್ಲ. ಎಲ್ಲನೂ ಸರಿ ಹೋಯ್ತದೆ. ನೀವು ಯಾಕೆ ಯೋಚನೆ ಮಾಡ್ತೀರಾ? ನೀವು ಸುಮ್ಮನಿರ್ರಿ.
ಅಯ್ಯೋ ಏನನ ಮಾಡ್ಕ ನಾನು ಇಸ್ಸೆ ಮಾತ್ರ ಹೇಳಕ್ ಹೋಗ್ಬೇಡ. ಏನನ್ನ ಒಂದು ಸಂಜೆ ಗಂಟೆಲ್ಲ ಹೊಂಟೋಗ್ಬಿಡ್ತೀನಿ. ಏನನ್ನ ಬೈದಾಡಂಗಿದ್ರೆ ನನಗೆ ಹೇಳು, ನಾನಂತೂ ಬರೋದೇ ಇಲ್ಲ. ಬೈದಾಡ್ಲಿಲ್ಲ ಅಂತ ಹೇಳಿದ್ರೆ ಫೋನ್ ಹಾಕು, ಬತ್ತೀನಿ ಮನೆಗೆ. ಇಲ್ಲಾಂದ್ರೆ ದೇವ್ರನೆಗೂ ನಾನಂತೂ ಮನೆಗೂ ಬರಕಿಲ್ಲ, ಎಲ್ಲೂ ಬರಕಿಲ್ಲ, ಸರಿನಾ? ರೀ ಎದ್ರುಕೊಂಡು ಓಡೋಗಂತ ಅವಶ್ಯಕತೆ ಏನೈತೆ? ಇರ್ರಿ, ಎದ್ರುಕೊಂಡು ಯಾಕ್ರಿ ಓಡೈತೀರಾ? ನಿಂಗೆ ಗೊತ್ತಾಗಕ್ಕಿಲ್ಲ, ನಿಂಗೆ ಪೆದ್ ಬಡ್ಡಿ ಇದ್ದಂಗೆ ನೀನು ಬಂದ್ಬಿಟ್ಟು ಇವಾಗ ವಾಪಸ್ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಕೇಳು, ಹಂಗೆ ಫಸ್ಟು ನೈಸ್ ಮಾಡ್ಕೊಂಡು ಮನೆಗೆ ಬರ್ತಾರೆ. ಆಮೇಕಿಂದ ಹೋಗುತ್ತು ಮಾಡಿ ಹೊಡೆದು ಮನೆ ಕರ್ಕೊಂಡು ಹೋಗ್ತಾರೆ ನೋಡು. ನಾನಂತೂ ಅಂದರೆ ಎಲ್ಲ ಹೋಗಿ ನನ್ನ ಫ್ರೆಂಡ್ ಮನೆಗೆ ಇರ್ತೀನಿ. ನಿಮ್ಮ ಅಮ್ಮವ್ರು ಬಂದು ಎಲ್ಲ ಹೋದ್ಮೇಲೆ ಬೇಕಾದ್ರೆ ನೀನು ನನ್ನನ್ನು ಕರಿ. ಅಲ್ಲಿ ಗಂಟ ನಾನು ಕರಿಯೋಕ್ಕೆ ಹೋಗ್ಬೇಡ. ಈ ಹೊಡೆಯೋದು ಬಡಿಯೋದು ಎಲ್ಲನೂ ಯಾಕೆ ನನಗೆ ನಂತದ್ದು ಬಡಿಸ್ಕೊಳ್ಳೋದು ಎಲ್ಲನೂ ನೀನು ಚೆನ್ನಾಗೇ ನೋಡ್ಕೊತಾ ಇದ್ದೀನಿ ತಾನೇ ನಾನು. ಈಗ ನಿಮ್ಮ ಅಮ್ಮವ್ರಿಗೆಲ್ಲ ಅಡ್ರೆಸ್ ಕೊಟ್ಬಿಟ್ಟು ನಾನು ಹೊಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀಗ ನೀನು. ನಾನಂತೂ ಹೋಯ್ತೀನಿ ಫ್ರೆಂಡ್ ಮನೆಗೆ. ರೀ ಅಂತದೇನು ಆಗಕ್ಕಿಲ್ಲ, ಸುಮ್ಕಿರ್ರಿ. ಅಯ್ಯೋ ಯಾಕೆ ಹಿಂಗೆ ಎದ್ರುಕೊಂಡು ಓಡೈತಾ ಇದ್ದೀರಾ ನೀವಂತೂ? ಅಯ್ಯೋ ನಮ್ಮ ಅಮ್ಮವ್ರೇನಾದ್ರು ಹುಲಿ ಸಿಂಹನ ನಿಮ್ಮನ್ನೇನೇನು ಸಿಗ್ದಾಕ್ಬಿಡ್ತಾರ? ಓಡೈತಾವ್ರು ಸುಮ್ಕೇನಿಯ ಓಡೋದಕ್ಕೆ. ಅಯ್ಯೋ ಕರ್ಮ. ನಮ್ಮ ಅಕ್ಕನೂ ನಮ್ಮ ಅಮ್ಮ ಏನು ಮಾಡಕ್ಕಿಲ್ಲ ಅಂದ್ರೂ ಕೇಳೋದಿಲ್ಲ. ಹೋದ್ರೆ ಹೋಗ್ಲಿ ಬಿಡು, ಆಮೇಕಿಂದ ಅವನೇನೇ ವಾಪಸ್ ಬರ್ತಾನೆ, ಇನ್ನು ಎಲ್ಲೋಗಿ ಮನಿಕತ್ತಾನೆ, ಇಲ್ಲಿಗೆ ಬರ್ಬೇಕಲ್ಲ. ಮಗಳೇ ಮಗಳೇ ಮಗಳೇ, ಅಯ್ಯೋ ನಮ್ಮ ಅಮ್ಮವ್ರು ಬಂದ್ರು ಅಂತ ಕಾಣಿಸ್ತದೆ. ಅಮ್ಮ ಬರ್ರಿ ಒಳಗಡಿಕೆ, ಬರ್ರಿ ಒಳಗಡಿಗೆ ಬರ್ರಿ. ಅಮ್ಮ ಅಕ್ಕ ಬರ್ರಿ, ಕೂತ್ಕ ಬರ್ರಿ. ಯವ್ವ ಮಗಳೇ, ಈ ಮನೆಯೆಲ್ಲನೂ ನಿಮ್ದೇನಿ ಇವಾಗ? ಅಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ, ಏನೇ ಡೂಪೆಕ್ಸ್ ಮನೆ, ಎಂತ ಸಂದಕೈತೆ ಮನೆ ಮಾತ್ರ, ಬೋಲ್ ಸಂದಕೈತೆ. ಅಲ್ಲ ಇವಂದೇನೆ, ನೀವು ಬೇರೆ ಯಾರ್ದನೋ ಗೊತ್ತಿಲ್ಲ, ಆದ್ರೆ ಮನೆ ಮಾತ್ರ ಸೂಪರ್ ಆಗೈತೆ. ಅಯ್ಯೋ ಎಂತ ಮನೆ. ಅಮ್ಮ ನಮ್ಮ ಮನೆಗಿನ್ನೂ ಇವ್ರ ಮನೆಯೇ ಸೂಪರ್ ಆಗೈತೆ ಅಲ್ವೇನಮ್ಮ? ನೋಡೆ ಮ್ಯಾಲ್ಗಡೆ ನೋಡೆ, ಏನ್ ಲೈಟಿಂಗ್ಸು, ಏನ್ ಜಿಗ ನಂಗೆ ಮಾಡಿರೋದು ಕೇಳಿಯೇ, ಏನ್ ಸೂಪರ್ ಆಗೈತೆ ನೋಡೆ ಮನೆ. ಮಗಳೇ ನಿಜವಾಗೂ ನೀನ್ ಕೊಟ್ಕೊಳ್ಳೋ ಹುಡುಗಂದೆ ತಾನೆ, ಮೋಸ ಗೀಸ ಏನಿಲ್ಲ ತಾನೆ? ಈಗಿನ ಕಾಲದಾಗ ಬರೀ ಸುಳ್ಳೇಳಿ ಮೋಸ ಮಾಡೋರು ಏನಿಯೇ ಶಾನೆ ಆಗೋಗ್ಬಿಟ್ಟವ್ರಿ. ಅದಕ್ಕೆ ಕೇಳ್ತಾ ಇರೋದು. ಅಮ್ಮ ಯಾಕೆ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಇದೇ ಮನೆಗೆ ನೀ 3-4 ದಿನದಿಂದ ಇಲ್ಲೇ ಇದ್ದೀನಿ. ನಮ್ಮ ಮನೆ ಅಂತಾನೆ ನೀ ಆರಾಮಾಗಿಲ್ವಾ? ನೋಡು ಎಷ್ಟು ಚೆನ್ನಾಗೈತೆ ಮನೆ ಎಲ್ಲನೂ. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಇನ್ನು ಸ್ವಲ್ಪ ದಿನಕ್ಕೆ ನಾನು ಆಫ್ರಿಕಾಗೂ ಹೋಯ್ತೀನಿ. ನಿಜ ಹೇಳ್ತಿದ್ಯೇನೆ, ದೇವ್ರನೇ ನಿಜನೇನಿಯೇ. ಅಲ್ಲ ಕಡೆ ಇಷ್ಟೊಂದು ಸಾವುಕಾರ ಅಂತ ಗೊತ್ತಿದ್ರೆ ಒಂದು ಮಾತು ಹೇಳಿದ್ರೇನೆಯ ನಾನೇನಿಯ ಮದುವೆ ಮಾಡಿಸ್ತಿರ್ಲಿಲ್ವಾ? ಹಿಂಗೆ ಓಡ್ ಬರೋಂಥ ಅವಶ್ಯಕತೆ ಏನು? ಅಲ್ಲ ಅದು ಹೇಳ್ಬಿಟ್ಟು ಬರಬೇಕಿತ್ತು. ಸೀಮಂತ ಹುಡುಗ ಆಗಿದ್ರೆ ನಾನು ಯಾಕೆ ಬೇಡ ಅಂತ ಹೇಳ್ತಾ ಇದ್ದೆ ಹೇಳು? ಯಾವನೋ ಗೊತ್ತಿಗೆಟ್ ನನ್ನ ಮಗನೇನೋ ಗೊತ್ತಿಲ್ವೇನೋ, ಸುಮ್ಮನೆ ನನ್ನ ಮಗಳು ಯಾಮಾರ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಲಾ ಅಂತ ಹೇಳ್ಬಿಟ್ಟು ನನಗೆ ಹಂಗೆ ಹೊತ್ಕೊಂಡು ಹುರಿದೋಯ್ತು. ಆ ಪೊದ್ದಿ ಬೇರೆನೇನಿಯ ಮಾನ ಮರುವದಿ ಎಲ್ಲ ಕಳಿಯಕ್ಕೆ ನಿಂತ್ಬಿಟ್ಲಾ ಪೊದ್ದಿ. ಅದಕ್ಕೆ ನನಗೆ ಇನ್ನೂ ಸಿಟ್ಟು ಬಂದ್ಬಿಡ್ತು. ನೀನು ಸಾವುಕಾರ ಹುಡುಗ ಅಂತ ಹೇಳ್ಬಿಟ್ಟು ಒಂದು ಮಾತಿನ ಅಲ್ಲೇ ಹೇಳಿದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು, ಈಗ ನೋಡು ನಿಮ್ಮ ಅಕ್ಕನ ಮದುವೆ ಮಾಡಿ ಮುಗಿಸ್ತಿಲ್ವಿ, ಹಂಗೇನಿ ಅವ್ರ ಮನೆಗೆ ಹೋಗ್ಬಿಟ್ಟು ಎಲ್ಲ ಮಾತಾಡಿ ಮಾತುಕತೆ ಎಲ್ಲ ಮುಗಿಸ್ಬಿಟ್ಟು ಹೆಂಗೆ ಮದುವೆ ಮಾಡ್ಬಿಟ್ಟು ಜಾಮ್ ಜುಮ್ಮನ ಮುಗಿಸ್ಬಿಡ್ತಾ ಇದ್ದೆ. ನೀನು ನೋಡು ಪೆದ್ದಿದ್ದಂಗೆ ಓಡ್ ಬಂದಿದ್ಯಾ. ಹೋಗ್ಲಿ ಬಿಡು, ಇನ್ನೇನು ನಮಗೂ ಕಾಸು ಮಿಕ್ಕಂತು, ಎಲ್ಲ ಮಿಕ್ಕಂತು. ತಿರುಗೇನ ಮಾತುಕತೆ ಅಂತ ಹೋಗಿದ್ರೆ ಆಮೇಕಿಂದ ಅಷ್ಟು ಒಡವೆ ಕೊಡು ಇಷ್ಟು ಒಡವೆ ಕೊಡು ಅಂತ ಕೇಳಿ ಸುಮ್ಮನೆ ತಲೆ ತಿಂದಿರೋರು. ಎಲ್ಲೋದ ನಿಮ್ಮ ಹುಡುಗ? ಅಮ್ಮ ಹೊರಗಡೆ ಹೋಗವ್ರೆ, ನೀವು ಕುಂತ್ಕೊಳ್ಳಿ ಏನೋ ತಿನ್ನಿವ್ರಂತೆ. ಅಮ್ಮ ನಾನಂತೂ ಅಡುಗೆನೇ ನೀಯ ಮಾಡ್ತಾ ಇಲ್ಲ, ಫುಲ್ಲು ಹೋಟ್ಲಿಂದ ನೀಯ ಊಟ ಗೀಟ ಎಲ್ಲನೂ ಫುಲ್ಲು ಹೋಟ್ಲಿಂದ ನೀಯ ಬರ್ತದೆ. ನಿಜವೇ? ಹ್ಞೂ ಕಣಮ್ಮ, ನೀನು ಮಾಡಬೇಡ, ನಿಂಗೆ ಅಡುಗೆ ಮಾಡಕ್ಕೆ ಬರೋಕ್ಕಿಲ್ಲ. ಕೆಲಸದಾಳುಗಳು ಬೇರೆ ಇಲ್ವಂತ ಇವಾಗ. ಎಲ್ಲರನ್ನೂ ಬಿಟ್ಬಿಟ್ಟು ಕಳಿಸ್ಬಿಟ್ಟಿದ್ರಂತೆ. ಇನ್ನು ಸ್ವಲ್ಪ ದಿನಕ್ಕೆ ಕೆಲಸದಾಳುಗಳನ್ನ ಇಟ್ಕೊಳ್ಳೋದು ಯಾಕೆ? ಬ್ಯಾಡ ಸುಮ್ಮನಿರು, ಹೋಟ್ಲಾಗ ತಂದು ಕೊಡ್ತೀನಿ, ತಿಂದು ಉಂಡು ಮನಿಕ ಅಂತ ಹೇಳಿದ್ರು. ಆಮ ಬೆಳಗ್ಗೆಯಿಂದ ಸಂಜೆ ಗಂಟ ತಿನ್ನ ಉಣ್ಣ ಮನಿಕಳ ಬಿಟ್ಟು ದೇವ್ರನ್ನೇ ನನಗಂತೂ ಯಾವ ಕೆಲಸನೂ ಇಲ್ಲ ಕಣಮ್ಮ. ತಿನ್ನು ಉಣ್ಣು ಮನಿಕ, ಇಷ್ಟೇ ನಿಯ ಕೆಲಸ ಇರೋದು. ಬೇಕಾದ್ರೆ ಬಾ, ಅಲ್ಲೆಲ್ಲ ರೂಮುಗಳು ಗಿಮ್ಗಳು ಎಲ್ಲ ತೋರಿಸ್ತೀನಿ. ಸೂಪರಾಗೈತೆ ಕಣಮ್ಮ ಮನೆ ಮಾತ್ರ. ಅಮ್ಮ ಬಿಡು, ಈಗ ಬೈಕಳ ಅಂತದೇನೈತೆ? ಹೆಂಗೋ ಚೆನ್ನಾಗಿರೋ ಮನೆಗೆ ಏನಿಯ ಬಂದವಳಲ್ಲ ಈಗ. ಅಲ್ಲ ಅದೆಲ್ಲ ಸರಿ, ಅಷ್ಟೊಂದು ಸಾವುಕಾರ ಆಗಿದ್ರೆ ಮತ್ತೆ ಒಡವೆ ಎಲ್ಲ ಏನಕ್ಕೆ ಎತ್ಕೊಂಡ್ಬಿಟ್ಟು ಬಂದ್ರಿ? ಒಡವೆ ಎಲ್ಲ ಎಲ್ಲಿ ಇಕ್ಕಿದ್ದೀರಾ ಅಕ್ಕ? ಅದಕ್ಕೂ ಒಂದು ರೀಸನ್ ಐತೆ. ಅದು ಏನು ಗೊತ್ತಾ? ಅವನದು ಬ್ಯಾಂಕು ಇಂಡಿಯಾದಾಗಿಲ್ಲ, ಆಫ್ರಿಕಾದಾಗಿರೋದು. ಬ್ಯಾಂಕು ಗೀಂಕು ಎಲ್ಲನೂ ಆಫ್ರಿಕಾದಾಗಿರೋದು. ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಎತ್ಕೋಬೇಕಂತೆ. ಯಾಕಂದರೆ ಅಲ್ಲಿರೋ ಬ್ಯಾಂಕುಗಳು ATMಗಳು ಎಲ್ಲನೂ ಇಲ್ಲೇನು ವರ್ಕ್ ಆಗಕ್ಕಿಲ್ವಂತೆ. ಈಗ ಆಫ್ರಿಕಾಗೆ ಹೋಗ್ಬೇಕು ಅಂತಂದ್ರೆ ಏನು ಟೈಮ್ ಆಗಕ್ಕಿಲ್ವಾ? ಅದಕ್ಕೆ ಇನ್ನೂ ಒಂದು 2 ದಿನ ಇಲ್ಲಿ ಇರಬೇಕು ಅಂದರೆ ಕಾಸು ಗೀಸು ಎಲ್ಲ ಬೇಕಲ್ವಾ? ಅದಕ್ಕೇನೇ ಇಸ್ಕೊಂಡ್ರದು ಅಷ್ಟೇನಿಯ. ಅವ್ನಿಗೇನು ಅವಶ್ಯಕತೆ ಇಲ್ಲ. ಅದು ಒಡವೆ ಎತ್ಕೊಂಡ್ಬಿಟ್ಟು ಬಂದಾಗ ಹೇಳ್ದ, ಒಡವೆ ಎತ್ಕೊಂಡ್ಬಿಟ್ಟು ಬಂದಾಗ ಇಲ್ಲ ಇನ್ನೂ ಸ್ವಲ್ಪ ದಿನ ಆಗಿದೆ, ಹೋದ್ಮೇಲೆ ಡಬ್ಬಲ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ, 2 ಕಾಸಿನ ಸರ 2 ಲಾಂಗ್ಚೇನಿ ಎಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳ್ದ. ನಿಮ್ಗೆ ಹೇಳಿದ್ರೆ ನೀವು ನಂಬ್ತಾ ಇದ್ರಾ? ಇಲ್ಲ ತಾನೇ? ಅದಕ್ಕೆ ನಾನೇ ಬಂದ್ಬಿಟ್ಟಿದ್ದು ಎತ್ಕೊಂಡು. ಅಕ್ಕ ನೀನು ತಲೆ ಕೆಡಿಸ್ಕೊಬೇಡ, ಎಲ್ಲ ಡಬಲ್ ಸಿಗ್ತದೆ ನಿನಗೆ. ನಿಜನೇನೆ ಅಮ್ಮ? ನನ್ನೇನ ದಡ್ ಮುಂಡೆ ಅನ್ಕೊಂಡಿದ್ಯಾ? ಭಾಳ ಇಂಟೆಲಿಜೆಂಟ್ ನಾನು. ನನ್ನೇನು ದಡ್ಡಿನ ಮಾಡ್ಬಿಟ್ಟ ನೀನು ಹೇಳು? ಅಲ್ವೇ, ಈಗಿನ ಕಾಲದಾಗ ಯಾರು ನಂಬನಿ ಯಾರನ್ನ ಬಿಡನಿ? ಎಡಗೈನ ಬಲಗೈ ನಂಬಕ್ಕಿಲ್ಲ, ಬಲಗೈನ ಎಡಗೈ ನಂಬಕ್ಕಿಲ್ಲ ಅಂತದ್ರಾಗೆ ಹೆಂಗೆ ನಂಬೋದು ಅಂತ ಅಷ್ಟೇನಿಯ. ಅಲ್ಲ ನೀನೆಲ್ಲ ನೋಡಿ ನಿನಗೆಲ್ಲ ನಂಬಿಕೆ ಇದ್ರೆ ಪರವಾಗಿಲ್ಲ, ಯಾಕಂದರೆ ನೀನು ಪ್ಯಾಟೆಗಿದ್ದೋಳು ಓದ್ದೋಳು ಅಲ್ವಾ? ನೀನೆಲ್ಲ ಹಂಗು ಹಿಂಗು ಅಂದರೆ ಪರವಾಗಿಲ್ಲ. ಆದರೆ ಸುಮ್ಕೆನೆನಿಯ ಯಾಮಾರ್ಬಿಡ್ತೀವ ಅಂತ ಭಯ ಅಷ್ಟೇನಿಯ. ಮನೆ ಮಾತ್ರ ಸಖತ್ತಾಗೈತೆ. ಅಲ್ಲ ನಮ್ಮ ಮನೆಗಿದ್ದಾಗ ನನಗೆ ಗೊತ್ತೇ ಆಗಲಿಲ್ಲ ಇವ್ನು ಸಾವುಕಾರ ಅಂತ ಹೇಳ್ಬಿಟ್ಟು. ಒಳ್ಳೆ ಕಮಂಗಿ ಥರ ಆಡ್ತಿದ್ನಲ್ಲ. ಅಯ್ಯೋ ಇವ್ನು ದೊಡ್ಡ ಕಮಂಗಿ ಅನ್ಕೊಂಡಿದೆ. ಇನ್ನೇನು ಆಫ್ರಿಕಾಯಿಂದ ಬಂದವನೇ ಅಂದರೆ ಹಾಗೆ ಆಡೇ ಆಡ್ತಾರಲ್ವಾ?
ಪರವಾಗಿಲ್ಲ ಬಿಡು ಹೆಂಗೋನುವೆ ಆತ ಹೆಂಗೋ ಒಳ್ಳೆ ಹುಡುಗನೇ ಸಿಕ್ಕವನಿ ಸರಿ ಬಾ ಮನೆಯೆಲ್ಲ ಒಂದು ರೌಂಡ್ ನೋಡ್ಕೊಂಬಿಟ್ಟು ಬರೋನಿ ಹಂಗೆ ನನಗೂ ಸಾಕಾಗೈತೆ ಕಣಮ್ಮಿ ಒಂದು ಸ್ವಲ್ಪ ಹೊತ್ತು ನಾನು ಮನಿಕೋಬೇಕು ಊಟ ಗೀಟ ಮತ್ತೆ ಅಡುಗೆ ನಾವೇನು ಮಾಡಂಗಿಲ್ವಾ ಹೋಟ್ಲಾಗ ಮತ್ತೆ ಊಟ ತರಿಸ್ಬಿಡತ್ತಾಗೆ ತಿಂದ್ಬಿಡೋಣ ಹೊಟ್ಟೆ ಹೊಸ್ಕೊಂಡು ಬಂದ್ಬಿಟ್ವಿ ನಾವಂತುನ್ನುವೆ ಇರಮ್ಮ ನಮ್ಮನು ಫೋನ್ ಹಾಕ್ತೀನಿ ಈಗ ನಮ್ಮ ಅಮ್ಮ ಬಂದೈತೆ 3 ಪ್ಲೇಟ್ ಕಳಿಸು ಅಂದರೆ ಬುಕ್ ಮಾಡಿಬಿಟ್ಟು ಅವನೇನೇ ಕಳಿಸ್ತಾನೆ ಸರಿ ಆಯಿತು ಹೇಳು ಬಾಮಿ ನೋಡೋಣ ಮನೆ ಎಲ್ಲನೂ ಅಮ್ಮ ಮನೆ ಮಾತ್ರ ಅಲ್ಟಿಮೇಟಾಗಿ ಸೂಪರಾಗೈತೆ ಅಮ್ಮ ಮನೆ ಮಾತ್ರನೂ ಸೂಪರಾಗೈತೆ ಬಿಡು ಅಮ್ಮ ನನ್ನ ತಂಗಿ ಏನೋ ಅದೃಷ್ಟ ಮಾಡೋಳೆ ಬಿಡು ಅವಳ ಅದೃಷ್ಟಕ್ಕೆ ಸುಮ್ಕೇನಿ ಯಾಕೆ ನೋಡಿದ್ವಲ್ಲ ಮನೆಗಿನೇ ಎಲ್ಲನೂ ಸೂಪರಾಗೈತೆ ಮಗಳೇ ಲತಾ ಬಿಡು ಒಳ್ಳೆ ಕೆಲಸ ಏನಿಯ ಮಾಡಿದ್ಯಾ ನಾನೆಲ್ಲ ದಡ್ಬಡ್ಡಿ ಥರ ನೀನು ಯಾರ್ಯಾರನೋ ಕಿತ್ತೋಗ್ರೋ ನಾ ಮುದ್ದೆ ಮಾಡ್ಕೊಂಬಿಟ್ಟು ಬಂದ್ಬಿಡ್ತೀನೋ ಅಂತ ಭಯ ಆಗೋಗ್ಬಿಟ್ಟಿತ್ತು ಈಗ ಊರು ಜನದ ಎಲ್ಲನೂ ಬಾಯೆಲ್ಲ ಮುಚ್ಚಿಸ್ಬೋದು ಬಾ ಈಗ ನಾನೇನೋ ಹೋಗಿ ನನ್ನ ಮಗಳು ಹಿಂಗೆ ಅಂತ ಹೇಳೋದ್ನಾ ಊರು ಜನದ ಬಾಯೆಲ್ಲ ಮುಚ್ಕೊಬಿಡ್ತದೆ ಬುಡಪ್ಪದಾಗ ಹೆಂಗೋ ಒಳ್ಳೆ ಸಾವುಕಾರ ಹುಡುಗನೇ ನೀನು ಮುದ್ದೆ ಮಾಡ್ಕೊಂಬಿಟ್ಲು ಈ ಬಂಗಾರಮ್ಮನ ಮಗಳು ಅನ್ಕೊಂಡು ಬಾಯಿ ಮುಚ್ತಾರೆ ಅಮ್ಮ ಇನ್ನೊಂದು ಇಷ್ಟೇ ಗೊತ್ತಾ ಆಫ್ರಿಕಾದಾಗ ಇದಕ್ಕಿನ್ನೂ ದೊಡ್ಡ ಮನೆ ಐತಂತೆ ಹಂಗಾರೆ ನಾನು ಫಾರಿನಾಗಿರ್ತೀನಿ ನೀನು ಫಾರಿನಾಗಿರ್ತೀಯ ಅಲ್ವಾ ಹೆಂಗೋ ನೋಡ್ದ ನಮ್ಮ ಒಳ್ಳೆತನಕ್ಕೋ ನಮ್ಮ ಬುದ್ಧಿವಂತಿಕೆಗೋ ನಮಗಂತೂ ಒಳ್ಳೆ ಫಾರಿನಾಗಿರೋ ಚಾನ್ಸ್ ಸಿಕ್ತು ಅದೇನಿಯ ಶಶಿ ಕಿತ್ತೋಗಿರೋ ಶಶಿಗೆ ನೋಡು ಊರಾಗೇನಿಯ ಕೂಳು ನೀರು ಗತಿ ಇಲ್ದಿದ್ದಂಗೆ ಬಿದ್ದವಳೆ ಅವಳ ಹಣೆ ಬರೋಕ್ಕೆ ದೌಲತ್ಗೆ ಸರಿಯಾಗೈತು ಬಿಡು ನಾನೇ ಬುದ್ಧಿವಂತೆ ಅಂತ ಮೆರೆಯಕ್ಕೆ ಹೋದ್ಲು ಸರಿಯಾಗೇನಿ ಆಯಿತು ಕಣಮ್ಮ ನಾವಿಬ್ರು ಫಾರಿನ್ಗೆ ಹೋಗ್ಬಿಟ್ಟು ನಾವು ಚೆನ್ನಾಗಿರ್ತೀವಿ ಅಮ್ಮ ನೀನು ಒಂದು 6 ತಿಂಗಳು ನಮ್ಮ ಮನೆಗಿರು 6 ತಿಂಗಳು ಅವಳ ಮನೆಗಿರು 2 ದೇಶ ಓಡಾಡ್ಕೊಂಡು ನೆಮ್ಮದಿಗಿರುವಂತೆ ಇನ್ನು ವ್ಯವಸಾಯ ಎಲ್ಲ ಬಿಟ್ಬಿಡಮ್ಮ ತಲೆ ಕೆಡ್ಸ್ಕೊಬೇಡ ಇಬ್ರಿಗೂ ಏನೂ ಕಮ್ಮಿ ಇಲ್ಲ ಇಬ್ರು ಸೂಪರಾಗಿ ಸೆಟ್ಲ್ ಆಗಿದ್ದೀವಿ ಸುಮ್ಕಿರು ಸರಿನಾ ಮದುವೆ ಒಂದು ಮಾಡ್ಕೊಂಬಿಟ್ರೆ ನಂದು ಇನ್ನೇನು ಇರೋಕ್ಕಿಲ್ಲ ಕಣಮ್ಮ ಸರಿ ನಮ್ಮಿ ಇಷ್ಟು ಮಟ್ಟಿಗೆ ಸೆಟ್ಲ್ ಆದ್ರಲ್ಲ ಅಷ್ಟೇ ನೀನೇ ಸಾಕು ಈಗ ನನಗೆ ಮನಸ್ಸಿಗೆ ಆರಾಮ್ ಅನ್ನಿಸ್ತೈತೆ ನಿಮ್ಮ ಅಣ್ಣನ ಜೀವನ ಏನೇ ಹಾಳಾಗೋಗಿದ್ದು ಅಂತಂದರೆ ಅವಳು ಯಾವಳನ್ನ ಬ್ಯೋವರ್ಸಿಂಗ್ ಕಟ್ಕೊಬಿಟ್ಟು ಹಾಳು ಮಾಡ್ಕೊಬಿಟ್ಟ ಎಲ್ಲನೂ ನೀವಿಬ್ರು ಜೀವನವೇ ಸೂಪರಾಗಿ ಸೆಟ್ಲ್ ಆಯ್ತಲ್ಲ ಅಷ್ಟೇ ಸಾಕು ಏನೋ ಬಿಡು ನೀವಿಬ್ರು ಸಂದಕ್ಕಿದ್ರೆ ನಿಮ್ಮ ಅಣ್ಣಂಗೆ ಒಂದು ಚೂರು ಕೊಡ್ತೀರಾ ಅವನು ಸಂದಕ್ಕೆ ಏನೇ ಇರ್ತಾನೆ ಅಮ್ಮ ನಮ್ಮ ಯಜಮಾನ್ರು ಏನಿ ಆಫ್ರಿಕಾ ಕರ್ಸ್ಕೊತಾನೆ ಕಣಮ್ಮ ಅಲ್ಲೂ ಬೇಜಾನ್ ಕೆಲಸಗಳವಂತೆ ಅಲ್ಲಿಗೆ ಏನಿ ಅಣ್ಣ ಇನ್ನೂ ಕರ್ಸ್ಕೊಂಡ್ರೆ ಆಗಕ್ಕಿಲ್ವಾ ಇವತ್ತಿಗೆನ ಇಲ್ಲೇ ಬಿಸಾಕ್ಬಿಟ್ಟು ಆ ಗಂಗುನ್ನ ಅಣ್ಣ ಇನ್ನು ಮಾತ್ರ ಏನೇ ಕರ್ಸ್ಕೊತೀನಿ ಸುಮ್ಕಿರ್ ನೀನು ನಮ್ಮ ಯಜಮಾನ್ರು ಬರಲಿ ಹೇಳ್ತೀನಿ ಹಿಂಗೆ ಅಂತ ಹೇಳ್ತೀನಿ ನಮ್ಮ ಹುಡುಗ ಭಾಳ ಅಂದರೆ ಭಾಳ ಒಳ್ಳೆನು ಕಣಮ್ಮ ನಿಂಗೆ ಏನು ಸಹಾಯ ಬೇಕು ಕೇಳು ಮಾಡ್ತಾನೆ ಗೊತ್ತಾ ನೀನು ಬಂದ್ಮೇಲೆ ಮಾತಾಡ್ಸುವಂತೆ ಸುಮ್ಮನಿರು ಬರ್ತಾರೆ ಸರಿ ಊಟದ್ದೇನೋ ಒಂದು 5 ನಿಮಿಷಕ್ಕೆ ಬರ್ತೈತೆ ಅಂತ ಹೇಳಿದ್ರು ಬಾಕ್ಲು ತಗೋಗಿ ನಿಂತ್ಕೊತೀನಿರು ಬಂದಮೇಲೆ ಇಸ್ಕೊಂಬಿಟ್ಟು ಬರ್ತೀನಿ ಸರಿ ಆಯಿತು ಅಮ್ಮ ಸದ್ಯ ಕಾಂಜಿ ಪಿಂಜಿ ಜೊತೆ ಏನು ಓಡ್ ಬಂದಿಲ್ಲ ಕಣಮ್ಮ ಸಂದಕಿರೋ ಜೊತೆ ಏನೇ ಓಡ್ ಬಂದವಳೆ ಸಮಾಧಾನ ಮಾಡ್ಕ ಕಣಮ್ಮಿ